ಏನು ಮಾಡೋದು ಒಂದು ಗೊತ್ತಾಯ್ತಾನೆ ಇಲ್ಲ. ಊರಲ್ಲೆಲ್ಲ ಪರಿಸ್ಥಿತಿ ಹೆಂಗಿರ್ಬೋದು? ಅಲ್ಲಿ ಹೋದ್ರೆ ನಾನು ಏನು ಆಯ್ಕಿಲ್ವಾ? ನಾನು ಚೆನ್ನಾಗಿರ್ಬೋದಾ? ರೋಜಾ ಕಂಪ್ಲೇಂಟ್ ಕೊಟ್ಟಿದ್ದಾಳ. ಅವಳಿಗೆ ಏನಂತ ಹೇಳಿ? ಅವಳು ನನ್ನ ಮಾತು ಕೇಳ್ತಾಳ, ಹೋದ ತಕ್ಷಣ ಕಾಲಿಗೆ ಬಿದ್ದುಬಿಡ್ಬೋದು. ಆದರೆ ಅವಳಿಗೆ ಸಂಸ್ತಾಳ, ಹೋಗ್ಲಿ ಬಿಡು ಅಂತ ಎಲ್ಲಾನು ಬಿಟ್ಬಿಡ್ತಾಳ. ಏನು ಮಾಡ್ತಾಳೆ? ಊರಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗ್ಬಿಟ್ಟಿದ್ದದ. ಈ ಥರ ಒಡವೆ ವಿಷಯಕ್ಕೆ ನಾನು ಊರು ಬಿಟ್ಟು ಬಂದ್ಬಿಟ್ಟಿನಿ ಅಂದ್ಬಿಟ್ಟು ಊರಲ್ಲಿ ಗೊತ್ತಾಗ್ಬಿಟ್ಟಿದ್ದದ. ಯಾರು ಫೋನ್ ಮಾಡೋದು? ಫೋನ್ ನಂಬರ್ ಯಾರ್ದು ಇಲ್ಲ. ಏನು ಮಾಡೋದೀಗ? ಇಲ್ಲಂತೂ ನನ್ನ ಕೈಲಿ ಇರೋಕ್ಕಾಯ್ಕಿಲ್ಲ. ಇಲ್ಲಿ ಯಾರು ಕೆಲಸ ಮಾಡಿಕೊಂಡು ಬೆಳಗ್ಗೆಯಿಂದ ಸಂದು ಗಂಟ ಯಾರು ಸಾಯರು? ನನ್ನ ಕೈಲಂತೂ ಆಯ್ತಿಲ್ಲ. ಈ ಊರಲ್ಲಂತೂ ಇರೋಕ್ಕಾಯ್ತಿಲ್ಲ. ಏನು ಮಾಡೋದು? ಎಲ್ಲಿ ಹೋಗೋದು? ಈ ಊರೆಲ್ಲ ಬೇರೆ ಯಾವ ಊರಿಗೆ ಹೋದ್ರೂ ಇದೇ ಗತಿ. ನಮ್ಮೂರಿಗೆ ಹೋದ್ರೇ ಸರಿ. ಆದರೆ ಇನ್ನು ಸ್ವಲ್ಪ ದಿನ ಆದಮೇಲೆ ಹೋಗ್ಬೋದು. ಈಗ ಹೋಗಿ ನೋಡ್ಕೊಂಬರೋಣ, ಊರಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗೈತಲ್ವ ಅಂತ. ನಾವು ಊರಲ್ಲಿದ್ದರೆ ಆರಾಮಾಗಿ ಕೆಲ್ಸಕ್ಕೆ ಹೋದ್ರೂ ಆಯಿತು, ಹೋಗ್ದೇರೋ ಆಯಿತು, ಹೆಂಗೋ ಜೀವನ ನಡೀತದೆ. ಇಲ್ಲಂಗಲ್ಲ, ಅವ ಹಿಂಗೆಲ್ಲ ಎಲ್ಲ ಬಯಸ್ಕೋಬೇಕು. ಯಾವನ ಕೈಲೋ ಬಾಯಿಗೆ ಬಂದಂಗೆ ಬಯಸ್ಕೊಂಡು ಅಷ್ಟೊಂದು ಕೆಲಸ ಮಾಡ್ಕೊಂಡಿರ್ಬೇಕು. ಇಲ್ಲ, ಊರಿಗೆ ಹೋಗ್ಲೇಬೇಕು. ಹೋಗಿ ನೋಡ್ಕೊಬರದ ಹೆಂಗದೆ ವಾತಾವರಣ ಅಂತ. ನಮ್ಮ ಮನೆಯವ್ನಿಗೆ ಹೇಳಿದ್ರೆ ಬರೀಕಿಲ್ವಲ್ಲ ಲೋಪರು. ಎದ್ರಕ ಸಾಯ್ತಾನೆ. ಅವ್ನು ಬರ್ದವ್ರು ಸಿಕ್ಕಿಲ್ಲ. ಇವತ್ತು ಊರಿಗೆ ಹೋಗಿ ಯಾರನ್ನಾದ್ರೂ ಯಾರಿಗೂ ಕಂಡಂಗೆ ಮಾತಾಡ್ಸ್ಕೊಂಡು ಹೆಂಗದೆ ವಾತಾವರಣ ಅಂತ ವಿಷಯ ತಿಳ್ಕೊ ಬರಬೇಕು. ಈಗ ಹೋಗಿ ಹೆಂಗದೆ ಅನ್ಕೊಂಡು ನೋಡ್ಕೊ ಬರದ. ಆಮೇಲೆ ಬೇಕಾದ್ರೆ ಬಂಗಾರಿನ ಇವನು ಕರ್ಕೊ ಹೋದ್ರಾಯ್ತು. ಹಾಂ, ಅದೇ ಸರಿ. ಇವಾಗ ನಾನು ಹೋಗ್ಬಿಟ್ಟು ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ಆಮೇಲೆ ನೋಡೋಕ್ಕಾಯ್ತದೆ ಏನು ಮಾಡೋದು ಅಂತ. ಇವನ್ನ ಅನ್ಕೊಂಡ್ರೆ ಇಲ್ಲೇ ಸಾಯ್ಬೇಕು, ಕೆಲಸ ಮಾಡ್ಕೊಂಡು. ಹೋಗಿ ನೋಡ್ಕೊಬರದ. ಈಗಲೇ ಹೋಗಿ ವಾಪಸ್ ಬಂದ್ಬಿಡದ ಸಂದೇಶದಲ್ಲಿ. ಗೌರಿ ಅವರೇ, ಏನ್ರಿ ಎಲ್ಲ ಹೊರಟಂಗಿದ್ದೀರಾ? ಇಲ್ಲೇ ಏನು ತರಬೇಕಿತ್ತು, ಹೋಯ್ತಾನೆ. ಏನು ತರಕ್ಕೆ ಹೋಯ್ತಿದ್ದೀರಾ? ನಾನು ಬರ್ತೀನಿ ಬಿಡಿ, ನನಗೂ ಮನೇಲಿ ಬೇಜಾರಾಯ್ತದೆ. ಅಯ್ಯೋ ಏಳು ಬೇರೆ. ಇಲ್ಲ ನಾನು ಬರೋದು ಲೇಟ್ ಆಗುತ್ತೆ, ಸ್ವಲ್ಪ ದೂರ ಹೋಗ್ತಿದ್ದೀನಿ. ದೂರ ಅಂದರೆ ಒಬ್ಬರೇ ಹೋಗ್ತಿದ್ದೀರಾ? ಹಾಂ, ವಾಪಸ್ ಬರ್ತೀರೇನ್ರಿ? ಬರ್ತೀನಿ, ಸಂದೇಶಲ್ಲಿ ಬರ್ತೀನಿ. ಸರಿ ರೀ, ಆಯಿತು, ಹೋಗಿ ಬನ್ನಿ. ನನಗೂ ಮನೇಲಿ ಕೂತ್ ಬೇಜಾರಾಯ್ತಿತ್ತು, ಬರೋದಾ ಅಂತಿದೆ. ಬರೋದು ಲೇಟು ಅಂದ್ರಲ್ಲ, ಆಯಿತು, ಹೋಗಿ ಬನ್ನಿ. ಸರಿ ಬರ್ತೀನಿ. ಬಂಗಾರ ಏನಾರು ಬಂದಾಗ ಅವಳಿಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಕೆಲಸ ಬತ್ತು ಹೋಯ್ತಾನೆ. ಹೌದಾ? ಸರಿ. ಬಂಗಾರಿ ಬಂದರೆ ನಿಮ್ಮಮ್ಮ ಎಲ್ಲೋ ಹೊರಗಡೆ ಹೋಗೋರೆ, ಬರ್ತಾರೆ ವಾಪಸ್ಸು ಅಂತ ಹೇಳ್ಬಿಟ್ರಿ. ಸರಿ ರೀ, ಆಯಿತು, ಹೋಗಿ ಬನ್ನಿ. ಸರಿ. ಅವಳು ಬಂದರೆ ಬೇಕಾದ್ರೆ ನಿಮ್ಮ ಮನೇಲೇ ಇರಲಿ, ನಾನು ಬರೋ ತನಕ. ಒಬ್ಬಳೇ ಇರಬೇಕಲ್ಲ, ಅದಕ್ಕೆ. ನಿಮ್ಮ ಮನೆಯವರು ಇಲ್ಲೇ ಕೆಲಸ ಮಾಡ್ತಾ ಇತ್ತು ಆಡ್ತಲೆ. ಸರಿ. ಹಾಂ, ಬರ್ತೀನಿ. ಇವಳು ಬೇರೆ ಎಲ್ಲೋ ಹೋಗಂಗೆಲ್ಲ ಅವಳು ಕಣ್ತಪ್ಸಿ. ಅಮ್ಮ ಒಂಥರ ವಿಚಿತ್ರ, ಒಂದೊಂದ್ಸಲಿಗೆ ಒಂದೊಂಥರ ಇರ್ತದೆ. ಅದು ಏನಪ್ಪ ಅಂತ ಅರ್ಜೆಂಟ್ ಕೆಲಸ ಏನಿರ್ಬೋದು, ನನ್ನ ಕರ್ಕೋಗ್ದಂಗೆ. ಅಯ್ಯೋ, ನಾನೇ ಅದ್ರ ಕೆಲಸ ಮಾಡ್ಬೇಕತ್ತಾಗೆ. ದೇವ್ರೆ ನೀನೇ ಕಾಪಾಡಪ್ಪ. ಊರಿಗೆ ಹೋಯ್ತಾನೆ, ಅಲ್ಲೆಲ್ಲ ಚೆನ್ನಾಗಿದ್ರೆ ಸಾಕು. ಈಗ ಮೊದಲನೇ ಸತಿ ಹೋಗಿ ಯಾರ ಕಣ್ಗೂ ಕಾಣಿಸ್ಕೊಬಿಡ್ದು. ಅಲ್ಲೇ ಬಸ್ ಸ್ಟ್ಯಾಂಡ್ ತಗೋ ಸಾವಿತ್ರಿ ಮನೆ ಅದಲ್ಲ, ಅವಳನ್ನ ಕೇಳಬೇಕು ಹೆಂಗೆ ಏನು ಸಮಾಚಾರ ಅಂತ. ಊರೆಲ್ಲ ಏನು ಸುದ್ದಿ ಹಬ್ಬಿದದೋ ಏನೋ. ಏನು ತೊಂದರೆ ಇಲ್ಲ ಅಂದರೆ ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ಬೇಕು ಊರಿಗೆ. ನಾನು ಹೋಗೋದು ಯಾರಿಗೂ ಗೊತ್ತಾಗದೇ ಇದ್ರೆ ಸಾಕು. ದೇವ್ರೇ, ಭಯ ಆಯ್ತದೆ ಊರಿಗೆ ಹೋಗೋಕ್ಕೆ. ಹೆಂಗಿದದೋ ಏನು, ಮಹೇಶನ್ ಕಣ್ಗೆ ಇಲ್ಲ ರೋಜನ್ ಕಣ್ಗೆ ಯಾರ ಕಣ್ಗಾರ ಬಿದ್ದುಬಿಟ್ರೆ ಏನು ಮಾಡೋದು? ರೋಜಾ ಅಂತೂ ಮನೇಲೇ ಇರ್ತಾಳೆ, ಇನ್ನು ಮಹೇಶಲ್ಲಿ ಅಂಗಡಿ ಬಸ್ ಸ್ಟ್ಯಾಂಡ್ ಬಿದ್ದುಬಿಟ್ರೆ ಅಲ್ಲೇ ಬಾಯಿಗೆ ಬಂದಂಗೆ ಹೋದ್ರೆ ಏನು ಮಾಡೋದಪ್ಪ? ಇನ್ನು ನಮ್ಮವ್ವ ಸಿಕ್ಬಿಟ್ರೆ ಹೋಗೋದ ಬೇಡವ ಅಂತ ಅನಿಸ್ತದೆ. ಇನ್ನೂ ಇಲ್ಲ, ಎಷ್ಟು ದೂರ ಬಂದೀನಿ. ಹೆಂಗಾದ್ರೂ ಮಾಡಿ ಹೋಗಿ ಊರಲ್ಲಿ ಹೆಂಗದಂತ ವಿಷಯ ತಿಳ್ಕೋಬೇಕು. ಯಾರ ನಂಬರು ಬೇರೆ ಗೊತ್ತಿಲ್ಲ. ಏನಕ್ಕ ಒಬ್ಬೊಬ್ಬರೇ ಮಾತಾಡ್ಕೊತಿದ್ದೀರಿ? ಯಾವೂರು? ಇಲ್ಲೇ ಊರು ನಮ್ಮದು, ಮಂಡ್ಯತವು. ಯಾಕೆ ಒಬ್ಬೊಬ್ಬರೇ ಮಾತಾಡ್ತಿದ್ದೀರಲ್ಲ, ಏನಾಯ್ತು? ಏನೂ ಇಲ್ಲ. ಎಲ್ಗೋಯ್ತಿದ್ದೀರಿ? ನಮ್ಮೂರಿಗೆ. ನಮ್ಮ ತಾಯಿ ಊರು ಅಲ್ಲೇ ಕನಕ, ಮಂಡ್ಯತವು, ಕ್ಯಾರ್ಪೇಟೆ ತವು. ನಿಮ್ದು ಯಾವ ಊರು, ಯಾವ ತಾಲೂಕು? ಮಂಡ್ಯತವು ಪಕ್ಕನೇ. ಸರಿ. ಈಗ ಅಲ್ಲಿಗೆ ಹೋಯ್ತಿದ್ದೀರಾ? ಅಲ್ಲೇ ಹೋಯ್ತಿರೋದು. ಯಾಕೆ ಸಪ್ಕಿದ್ದೀರಲ್ಲ, ಏನಾಯ್ತು? ಯಾರು ತೀರೋಗಿದ್ದಾರಾ? ಅದಕ್ಕೆ ಹೋಯ್ತಿದ್ದೀರಾ? ಇಲ್ಲ, ಯಾರು ತೀರೋಗಿಲ್ಲ. ಮತ್ತೆ ಯಾಕೆ ಅಷ್ಟೊತ್ತಿಂದ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದೀರಿ? ಏನೋ ಆಮೇಲೆ ಹೇಳ್ತಿದ್ದಾನೂ ಇಲ್ಲ. ಬೇಜಾರಾಗಿ ಒಬ್ಬರೇ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಹೆಂಗೆ ಮಾತಾಡಿಸ್ದೆ. ಹಂಗೆ ಏನೂ ಇಲ್ಲ. ಸರಿ. ಎಲ್ಲಿ ಇಳ್ಕೊಂಡಿರಿ? ಇಲ್ಲೇ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೋಬೇಕು. ಅಕ್ಕ, ನಿಮಗೆ ಗೊತ್ತಾ? ನನ್ನ ಇಳಿಸ್ಬಿಡಿ ಒಂಚೂರು. ಯಾವಾಗ ಸ್ಟಾಪ್ ಕೊಡ್ತದೆ, ಎಲ್ಲಿ ಸ್ಟಾಪ್ ಕೊಡ್ತದೆ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅದೇ ಲಾಸ್ಟ್ ಸ್ಟಾಪು, ಹೇಳ್ಬಿಡಿ ಒಂಚೂರು. ಸರಿ, ನಾನು ಅಲ್ಲೇ ಸಬರಲ್ಲೇ ಇಳಿಯೋದು. ಮೈಸೂರಲ್ಲಿ ಇಳ್ಬಿಟ್ಟು ಯಾವ ಬಸ್ ಹತ್ಬೇಕು? ಸುಮ್ಮನಿರಕ್ಕ, ನಂಗೇನು ತಲೆ ಕೆಡಿಸ್ಬಿಡ, ಮೊದಲೇ ತಲೆ ಸರಿ ಇಲ್ಲ. ಇದಕ್ಕಕ್ಕ ನನ್ನ ಮೇಲೆ ಹೆಂಗೆ ಎಗ್ರಾಡಿ? ಆಯ್ತು ಬಿಡು, ಮಾತಾಡ್ಸಿದೆ ತಪ್ಪಾಯ್ತು. ಹೆಂಗಾಡ್ತಾಳೆ ನೋಡಿ ಅಮ್ಮ. ಏನೋ ಪಾಪ ಬೇಜಾರಾಗಲ್ಲ ಅಂತ ಮಾತಾಡ್ಸಿದ್ರೆ ನನ್ನ ಮೇಲೆ ರೆಕ್ತಾಳೆ. ಹೆಂಗಾರು ಇರ್ಲಕ್ಕ ನನಗೇನು. ಮತ್ತೆ ನನ್ನ ಕಷ್ಟ ನನಗೆ ಇಲ್ಲಿ ಏನಪ್ಪ ಮಾಡೋದು ಅಂತ ಇವಳುಗಾರಿಗೆ ಎಲ್ಗೋದಿ ಅದು ಇದು ಅಂತ ಮಾತಾಡ್ತಾಳೆ. ಬಾಯಿ ಮುಚ್ಕ ಸುಮ್ಮನೆ ಕೂತ್ಕೋಬೇಕು. ನಾನು ಹೆಂಗಾರು ಇರ್ತೀನಿ, ಬೇಜಾರು ಮಾಡ್ಕೊತೀನಿ, ಏನಾರು ಮಾಡ್ಕೊತೀನಿ. ಇವಳಿಗೇನು ಬಾಯಿ ಮುಚ್ಕ ಇರ್ದಾನೆಯಾ? ಈಗ ನಾನು ಏನು ಮಾಡಣೆ? ತಿರ್ಗಾ ಬೇಜಾರಾಯ್ತದಿಲ್ಲ. ಊರಿಗೆ ಹೋಗೋದೋ ಬೇಡವೋ? ಅರ್ಧ ದಾರಿಗೆ ಬೇರೆ ಬಂದ್ಬಿಟ್ಟೆ. ಅಲ್ಲಿ ಊರಲ್ಲಿ ಏನಾಯ್ತದೋ ಏನೋ ಗೊತ್ತಿಲ್ಲ. ಏನಪ್ಪ ಮಾಡೋದೀಗ? ನಮ್ಮೂರಿಗೆ ಹೋಗೋಕೆ ಯಾವ ಬಸ್ ಹತ್ಬೇಕು ಅಂತಲೂ ಗೊತ್ತಿಲ್ಲ. ಏನಪ್ಪ ಮಾಡೋದು? ನನ್ನ ಗಂಡನೂ ಕೇಳಲಿಲ್ಲ ಹೆಂಗೆ ಹೋಗೋದು ಅಂತ. ಅವನವತ್ತು ಹೆಂಗೆ ಕರ್ಕೊಬಂದ? ಸರಿಯಾಗಿ ನೋಡ್ಕೊಳ್ಳೂ ಇಲ್ಲ. ಯಾವ್ಯಾವ ಊರಿಗೋ ಕರ್ಕೊಬಂದ್ಬಿಟ್ಟ. ಯಾವ್ಯಾವುದೋ ಬಸ್ ಹತ್ತಿ, ದೂರ ಬೇರೆ ಇತ್ತು. ಏನಪ್ಪ ಮಾಡೋದೀಗ? ಅದೇ ಗೊತ್ತಾಯ್ತಲ್ವಲ್ಲ, ಯಾವ್ಯಾವ ಬಸ್ ಹತ್ಬೇಕು, ಎಲ್ಲಿ ನಿಂತ್ಕೊತದೆ ಅಂತ.
ಚೂತರಿಕೆ ಅವ್ನು ಕೇಳ್ಕೊಂಡಾರು ಬರಬೇಕಿತ್ತು. ಆತ್ರದಲ್ಲಿ ಬಂದ್ಬಿಟ್ಟೆ. ನೋಡದ ತಡಿ. ಅಯ್ಯೋ ದೇವ್ರೇ, ಬರೋದೇನೋ ಬಂದ್ಬಿಟ್ಟೆ. ಏನು ಮಾಡ್ದಪ್ಪ ಈಗ? ಹೆಂಗೆ ಹೋಗೋದು? ಯಾವ ಬಸ್ ಹತ್ತದು? ಯಾರನ್ನಾರು ಕೇಳ್ಕೊ ಹೋದ್ರೆ ಆಯ್ತದೆ, ಅದೆಂಗಾರು ಆಗಲಿ. ಆದರೆ ಅಲ್ಲಿಂದ ಏನೋ ಧೈರ್ಯ ಮಾಡ್ಕೊ ಬಂದ್ಬಿಟ್ಟೆ. ಈಗ ಧೈರ್ಯನೇ ಸಾಲ್ತಿಲ್ವಲ್ಲಪ್ಪ ಊರಿಗೆ ಹೋಗೋಕ್ಕೆ. ಅಯ್ಯೋ ದೇವ್ರೇ, ಒಂಚೂರು ಧೈರ್ಯ ಕೊಡಪ್ಪ. ಹೋಗೋನೋ ಬೇಡವೋ ಅರ್ಧ ದಾರಿ ಗಂಟ ಬಂದ್ಬಿಟ್ಟು. ತರಿಕೆ ಊರಿಗೆ ಹೋದ್ರೆ ಸರಿ ಹೋಯ್ತದ? ಯಾರನ್ನಾರು ಕೇಳ್ಕೊ ಬಂದರೆ ಆಮೇಲೆ ಹೇಳ್ತಾರೆ ಗೌರಿ ಬಂದಿದ್ಲು ಹಂಗೆ ಹಿಂಗೆ ಅಂತ ಇಡೀ ಊರಿಗೆ ಗೊತ್ತಾಯ್ತದೆ. ಆಗ ರೋಜವ್ರಿಗೆಲ್ಲ ಗೊತ್ತಾಯ್ತದೆ. ಆಗ ಪೊಲೀಸ್ನವ್ರಿಗೆ ಹೇಳ್ಬಿಟ್ರೆ ತಕ್ಷಣ ಪೊಲೀಸ್ನವ್ರು ಬಂದು ಹೇಳ್ಕೊಬಿಟ್ರೆ ನನ್ನ ಯಾಕಪ್ಪ ಬೇಕು? ನನ್ನ ಗಂಡ ಹೇಳ್ದಂಗೆ ಕೇಳಲಿಲ್ಲ, ಒಬ್ಳೆ ಬಂದ್ಬಿಟ್ಟೆ ಊರಿಗೆ ಹೋಗೋದ ಅಂತ. ಈಗ ಒಂದು ಗೊತ್ತಾಯ್ತಿಲ್ಲ ಏನು ಮಾಡಬೇಕು ಅಂತ. ಹೋಗೋನೋ ಬೇಡವೋ ಓ ತಾನೇ ಕೆಟ್ಟೋಯ್ತದ ನನಗೆ. ಹೋದ್ರೆ ಏನೂ ಆಯ್ಕಿಲ್ಲ ತಾನೇ, ಹೋಗಿ ಬಂದ್ಬಿಡೋಣ ತೆಗೆ. ತರಿಕೆ ಇಲ್ಲ ಬೇಡ ಬಿಡೋ ತೆಗೆ, ವಾಪಸ್ ಹೊಂಟೋಗದ. ಇನ್ನು ಊರಿಗೆ ಹೋದ್ರೆ ಗೊತ್ತಾದ್ರೆ ಕಷ್ಟ. ಮತ್ತೆ ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಆಗ್ಬಿಟ್ರೆ ಏನು ಮಾಡೋದು? ಯಾಕೆ ಬೇಕು? ಮೊದಲೇ ನನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಡ್ಬೇಕು. ಅವ್ನು ಬೈತಾನ ಮೇಲೆ ಬೇಡ ಅಂದ್ರೂ ಹೋಗಿದ್ದಿ ಅಂತ, ಆಮೇಲೆ ಅವನು ಸಿಗಾಕತ್ತಾನೆ. ಎಲ್ಲರೂ ಸಿಗಾಕೊಂಡು ಎಲ್ಲರೂ ಜೈಲ್ಗೆ ಹೋಗ್ಬೇಕಾಯ್ತದೆ. ಬೇಡ ವಾಪಸ್ ಹೊಂಟೋಗದ. ಊರಿಗೆ ಸದ್ಯಕ್ಕೆ ಹೋಗೋದೇ ಬೇಡ. ನನ್ನ ಗಂಡ ಹೇಳ್ದಂಗೆ ಇನ್ನೊಂದು 3-4 ವರ್ಷ ಆಗಲಿ, ಎಲ್ಲ ತಣ್ಣಗಾಗಲಿ, ಆಮೇಲೆ ಹೋದ್ರಾಯ್ತು. ಈಗಂತೂ ಹೋಗೋದು ಬೇಡ ಕಣಪ್ಪ. ಅಯ್ಯೋ ಬೇಡ ವಾಪಸ್ ಹೊಂಟೋಗದ. ಆ ರೋಜನ್ ಕೈಗೆ ಊರಲ್ಲಿ ಯಾರ ಕೈಗೆ ಸಿಕ್ಕಿದ್ರು ಇಷ್ಟೊತ್ತಿಗೆ ಎಲ್ಲರಿಗೂ ವಿಷಯ ಗೊತ್ತಾಗಿರ್ತದೆ. ಚಿನ್ನ ಕದ್ಕೊಂಡು ಹೊಂಟೋಗೋರೆ ಊರು ಬಿಟ್ಟು ಅಂತ. ಇನ್ನು ನಾನೊಂದು ಚೂರು ಯಾರು ಕಣ್ಗಾರ ಕಾಣಿಸ್ಕೊಂಡ್ರೆ ಸುಮ್ಮನಾದಾರ? ಯಪ್ಪ ಅದು ಯಾಕೆ ಬೇಕು? ಇರ್ನಾರ್ದೆ ಇಷ್ಟೆಲ್ಲ ಮಾಡ್ಕೊಂಡಾಯ್ತು. ಈಗ ಹೆಂಗೋ ನೆಮ್ಮದಿಯಾಗಿರೋದ. ಊರಿಗಂತೂ ಹೋಗೋದು ಬೇಡ ಕಣಪ್ಪ, ಹಿಂಗೆ ವಾಪಸ್ ಹೊಂಟೋಗದ. ಆಮೇಲೆ ಯಾಕೆ ಬೇಕು? ಏನೋ ಮಾಡೋಕೆ ಹೋಗಿ ಇನ್ನೇನೋ ಆಗೋದು. ಇಲ್ಲಿ ಗಂಟೆ ಬಂದ್ಬಿಟ್ನಲ್ಲ, ಮನೇಲೇ ಇಷ್ಟೆಲ್ಲ ಯೋಚನೆ ಮಾಡ್ದೇನೆ. ಅವಾಗೇನೋ ಧೈರ್ಯ ಮಾಡ್ಕೊ ಬಂದ್ಬಿಟ್ಟೆ. ಇವಾಗ ಭಯ ಆಯ್ತದೆ ಊರಿಗೆ ಹೋಗೋಕ್ಕೆ. ಬೇಡ ಊರಿಗಂತೂ ಬೇಡ ಕಣಪ್ಪ, ವಾಪಸ್ ಹೊಂಟೈತೀನಿ ನಾನು. ಊರಿಗೆ ಹೋಗಿ ಪೊಲೀಸ್ನವ್ರ ಕೈಲಿ ಸಿಗಾಕೊಂಡು ಜೈಲ್ಗೆ ಹೋಗೋದಕ್ಕಿಂತ ಕಂಜಿಸ್ ಗೌಡ್ರ ಕೈಲೇ ಬೈಸ್ಕೊಂಡು ಆಡಿಸ್ಕೊಂಡು ಹೆಂಗೋ ಕೆಲಸ ಮಾಡ್ಕೊಂಡು ಹೋಗೋದ ಅಂತ ಹೋಗಿದ್ದೀನ. ಎಲ್ಲ ತಣ್ಣಗಾಗ ಗಂಟ. ಕರೆಕ್ಟು ಅದೇ ಸರಿ. ಊರಿಗೆ ಹೋಗೋದು ಬೇಡ, ವಾಪಸ್ ಹೊಂಟೋಗದ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.